ಕಾರ್ಯವೈಖರಿಯನ್ನು ಮಾಡೋಣ. ಹೆಚ್ಚಿನ ಒಂದು ರೀತಿಯಲ್ಲಿ ಏನು 15,000 ಕೊಟ್ಟಿದ್ದಾರೆ ಒಂದು ಗುರಿಯನ್ನು ತಲುಪಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ವಿಶೇಷವಾಗಿ ಇವತ್ತು ಆಟೋ ಚಾಲಕರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಕೊಟ್ಟು ಏನು ವೇದಿಕೆ ಮುಂಭಾಗದಲ್ಲಿ ನೀವೇನು ಕೂತಿದ್ದೀರಿ, ನಿಮ್ಮಂತ ಕಾರ್ಯಕರ್ತರು ಒಂದು ಹೋರಾಟದ ಪ್ರತಿಫಲ. ನಮ್ಮ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು, ಕಾರ್ಯಕರ್ತರು ಸದಸ್ಯತ್ವನ ತೆಗೆದುಕೊಂಡ್ರು, ಆಮೇಲೆ ಕಾರ್ಯಕರ್ತರಾದ್ರು, ಆಮೇಲೆ ಮುಖಂಡರಾದ್ರು. ಈ ರೀತಿ ನಿಮ್ಮಂತ ಕಾರ್ಯಕರ್ತರ ಒಂದು ಪರಿಶ್ರಮದ ಪ್ರತಿಫಲ ಯುವ ಸಂಘಟನೆ ಇಷ್ಟು ಎತ್ತಕ್ಕೆ ಬೆಳೆದಿದೆ. ಹಾಗಾಗಿ ಸಂದರ್ಭ ನಾನು ಇಷ್ಟು ಮಾತ್ರ ವಿನಂತಿ ಮಾಡ್ಕೊತೀನಿ, ಹೆಚ್ಚಿಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ಹೊತ್ತಿನ ಊಟವನ್ನ ಬಿಟ್ಕೊಂಡು ಜೀವನವನ್ನು ನಡೆಸ್ತಿರುವಂಥ ಶ್ರಮಜೀವಿಗಳಂತ ತಾವು ತಮ್ಮ ಸ್ವಾಭಿಮಾನದ ಬದುಕಿಗೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇನ್ನು ಹೆಚ್ಚು ಹೆಚ್ಚು ಅವಕಾಶಗಳನ್ನು ಒಂದು ಸ್ವಾಭಿಮಾನದ ಬದುಕಿಗೆ ಯಾರಿಗೂ ಕೂಡ ಕೈ ಚಾಚಿದೆ ನೀವೇ ಕಟ್ತಂದ ತೆರಿಗೆ ದುಡ್ಡಿಂದ ವಾಪಸ್ ನಿಮ್ಮ ಜೋಬಿಗೆ ತುಂಬಿಸುವಂತ ಕಾರ್ಯಕ್ರಮ, ಅದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಹಸುವಿಗೆ ಸ್ಪಂದನೆ ಮಾಡುವಂತ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲದೂ ಕೂಡ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಪದಾಧಿಕಾರಿಗಳು ಜೋಡಿಸುವಂತ ಕೆಲಸ ಮಾಡ್ತಾರೆ. 10,000 ಜನ ಪ್ರವಾಸಿಗರು ದಿನಕ್ಕೆ ಬಂದು ಹೋಗ್ಬೇಕು. ನಮ್ಮ ಆಟೋ ಚಾಲಕರಿಗೆ ಇನ್ನೂ 100 ಆಟೋ ತರಬೇಕು ಸಾಗರಕ್ಕೆ. ಆ ರೀತಿ ನಿಮ್ಗೆ ದುಡಿಮೆ ಹೆಚ್ಚಿಗೆ ಆಗ್ಲಿಕ್ಕೆ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ಲಿಕ್ಕೆ, ನಿಮ್ಮ ದುಡಿಮೆ ಈ ಗಾರ್ಮೆಂಟ್ ಫ್ಯಾಕ್ಟ್ರಿ ಬಂತಪ್ಪ, ಇಲ್ಲಿ ಒಂದು 100 ಮಾರುತಿ ಒಮ್ಮೆ ಟ್ರಿಪ್ ಹೊಡಿತಾರೆ. ಅವ್ರಿಗೆ ಜೀವನ ಸಿಗ್ಲಿಲ್ವಾ? ಇವತ್ತು ಜೋಗ್ ಫಾಲ್ಸ್ಗೆ ನಿಮ್ ರಾಘಣ್ಣ 80 ಕೋಟಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡ್ತಿದ್ದಾರೆ. ನಮ್ಮ ಗುದ್ಲಿ ಗೋಪಾಲಕೃಷ್ಣ ಅವ್ರ ಮನೆ ಹೇಳಿದ್ದಾರೆ, ನಾನು ಅವರಿಗೆ ಬಿಟ್ಟಿದ್ದ ವಿಚಾರ. ಇನ್ನೊಂದು 2-3 ತಿಂಗಳು ಫಿನಿಶಿಂಗ್ ಆಗುತ್ತೆ. ಅಲ್ಲಿ ಹೋಗಿ ನೋಡ್ಕೊಂಬನ್ನಿ ಯಾವ ರೀತಿ ಕೆಲಸ ಆಗಿದೆ ಅಂತ ನೋಡ್ಕೊಂಬನ್ನಿ. ಮತ್ತೆ ತಿಂಗಳಿಗೆ ಒಂದ್ಸತಿ ನನಗೆ ಬೈಲಿಲ್ಲ, ಅವ್ರು ಊಟ ಸೇರಲ್ಲ ಪಾಪ ಅವರಿಗೆ. ಅದ್ರ ಬಗ್ಗೆ ತಲೆ ಕೆಟ್ಕೊಂಡು ಬೇಡ. ಹಾಗಾಗಿ ಅಭಿವೃದ್ಧಿ ಕಾರ್ಯ ನಮ್ಮ ಹಾರಪ್ಪನವರು, ನಿಮ್ ರಾಘಣ್ಣ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದೀವಿ. ಸಿಗಂದೂರು ಸೇತುವೆ ಸಂಪೂರ್ಣ ಆದ್ಮೇಲೆ, ನಮ್ಮ ಜೋಗ್ ಫಾಲ್ಸ್ ಕೆಲಸ ಪೂರ್ತಿ ಆದ್ಮೇಲೆ, NH ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇದೆ. ಇಲ್ಲಿ ನಮ್ಮ ಸಾಗರ ಟೌನ್ ಅಲ್ಲಪ್ಪ, ಡಬಲ್ ರೋಡ್ 60-70 ಕೋಟಿ ಖರ್ಚು ಮಾಡಿ ಟೌನಿನ ಮುಖ್ಯ ರಸ್ತೆ ಯಾವ ರೀತಿ ಆಗಿತ್ತು ತಾವು ನೋಡ್ತಾ ಇದ್ದೀರಿ. ಬೈಪಾಸ್ ಬರ್ತಾ ಇದೆ. ಸಹಜ ಒಂದು ಕೂಡ ಅಭಿವೃದ್ಧಿ ಆಗ್ಬೇಕಾದಾಗ ನಗರ ಕ್ಷೇತ್ರದಲ್ಲಿ ನಗರ ಮಂಡಲದ ವತಿಯಿಂದ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಬೂತಿನ ಎಲ್ಲ ಕಾರ್ಯಕರ್ತರು ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ, ಸಂಕಲ್ಪ ಮಾಡಿದ್ದಾರೆ. ನಮ್ಮ ಇಡೀ ಕುಟುಂಬವನ್ನು ಕೂಡ ಈ ಒಂದು ಮೆಂಬರ್ಶಿಪ್ ಅಲ್ಲಿ ಜೋಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಸಾಗರದ ಮಂಡಲದ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ನಾನು ಅಭಿನಂದನೆ ತಿಳಿಸ್ತೇನೆ. ಮತ್ ಸಹಜ ಯಾವುದೇ ಒಂದು ಯೋಜನೆಗಳು ಒಂದೇ ಸರ್ಕಾರದ ಅವಧಿಯಲ್ಲಿ ಮುಗಿಯಲ್ಲ. ಅದನ್ನ TPA ರೆಡಿ ಮಾಡಿಸಿದ್ದು, ಟೆಂಡರ್ ಕರೆಸಿದ್ದು, ಕೆಲಸ ಶುರು ಮಾಡಿಸಿ 50% ಪೇಮೆಂಟ್ ಮಾಡಿದ್ದು ಅದು ನಮ್ಮ ಸರ್ಕಾರ. ಹಾಗೆ ಸಹಜವಾಗಿ ಕಾಮಗಾರಿ ಮುಂದುವರೆದಿದೆ. ಈಗಿನ ಸರ್ಕಾರ ರಿಮೈನಿಂಗ್ ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಿದೆ. ಬಜೆಟ್ ನಲ್ಲಿ 180 ಕೋಟಿಯನ್ನ ನಿಮ್ಮ ಯಡಿಯೂರಪ್ಪನವರು ಇಟ್ಟಿದ್ದಾರೆ. ನಾನು ಕೇವಲ 80 crores ಮಾತ್ರ ಅಭಿವೃದ್ಧಿಯ ಪ್ಲಾನ್ ಮಾಡಿ ಟೆಂಡರ್ ಕರ್ಸಿದ್ದೀನಿ. ಇನ್ನೂ 100 ಕೋಟಿ ಇದೆ ಬಜೆಟ್ ನಲ್ಲಿ. ನಿಮ್ಮೂರು ಇದು ಸಾಗರ ಜನ ನಿಂಗೆ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ದಾರೆ. ಅದಕ್ಕೆಲ್ಲ ಗಮನ ಕೊಟ್ಟು ಉಳಿದ ಕಡೆ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕು ಅಂತ ವಿನಂತಿಯನ್ನ ಮಾಡ್ತೀನಿ.